ಸರ್, ನಾವು ಮೈಸೂರಿನ JSS ವಿಶೇಷಚೇತನ ಪಾರಾಟೆಕ್ನಿಕ್ ಮೈಸೂರು ಇಲ್ಲಿಂದ ಬಂದಿದ್ದೀವಿ. ಈ ಸಂಸ್ಥೆ JSS ಸುತ್ತೂರು ಸಂಸ್ಥೆ ಇಂದ ನಡೆಸ್ತಕ್ಕಂಥ ಒಂದು ಸಂಸ್ಥೆ. 350ಕ್ಕೂ ಅಧಿಕ ವಿದ್ಯಾಸಂಸ್ಥೆಯುಳ್ಳ ರಾಜ್ಯದ ದೇಶದ ಪ್ರತಿಷ್ಠಿತ ಸಂಸ್ಥೆಯಿಂದ ನಡೆಸ್ತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆ 1991ರಲ್ಲಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ವಿಶೇಷಚೇತನ ಮಕ್ಕಳಿಗೆ ಅಂದರೆ ದೈಹಿಕ ಅಂಗವಿಕಲ ಇರ್ಬೋದು, ಕಿವುಡು ಮತ್ತು ಮೂಕು ಮಕ್ಕಳಿರ್ಬೋದು, ಕಣ್ಣು ಕಾಣದೇ ಇರತಕ್ಕಂಥ ವಿಷುವಲಿ ಇಂಪೇರ್ಡ್ ಮಕ್ಕಳುಗಳಿರ್ಬೋದು, ಆ ಮಕ್ಕಳುಗಳಿಗೆ 3 ವರ್ಷದ ಡಿಪ್ಲೊಮೊ ತರಬೇತಿಯನ್ನು ನಮ್ಮಲ್ಲಿ ಸಂಸ್ಥೆ ಪ್ರಾರಂಭ ಮಾಡಿದೆ. ನಮ್ಮಲ್ಲಿ 8 ಕೋರ್ಸ್ಗಳಿದೆ. ಆ 8 ಕೋರ್ಸ್ಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಆಗುತ್ತೆ, ಅಂದರೆ ಅವ್ರಿಗೆ ಅಪ್ಲೈ ಆಗುತ್ತೆ. ಈ ಕೋರ್ಸನ್ನು 10th ಪಾಸಾದ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು. ಅವ್ರಿಗೆ ಮೇಯ್ನಾಗಿ ಏನೇನು ಇರಬೇಕಪ್ಪ ಅಂತ ಹೇಳಿದ್ರೆ, ದೈಹಿಕ ಅಂಗವಿಕಲ ಆದರೆ 40% ಆ್ಯಂಡ್ ಅಬೋವ್ ಅವ್ರಿಗೆ ನ್ಯೂನತೆ ಇರಬೇಕು. ಶ್ರವಣ ದೋಷವುಳ್ಳ ಮಕ್ಕಳಿಗಾದರೆ 60 dB ಆ್ಯಂಡ್ ಅಬೋವ್ ಇರಬೇಕು. ಮತ್ತು ಪಾರ್ಷಿಯಲಿ ಅಥವಾ ಫುಲ್ಲಿ ಬ್ಲೈಂಡ್ ಮಕ್ಕಳುಗಳನ್ನು ಸಹ ಇದಕ್ಕೆ ಅಪ್ಲೈ ಮಾಡ್ಬೋದು. ನಮ್ಮಲ್ಲಿ ಕರ್ನಾಟಕ ಮತ್ತು ನಾನ್ ಕರ್ನಾಟಕ ಮಕ್ಕಳುಗಳಿಗೆ ನಾವು ಪ್ರವೇಶ ನೀಡ್ತೀವಿ. ಕರ್ನಾಟಕ ಮಕ್ಕಳಿಗೆ ಟೋಟಲ್ ಪ್ರತಿಶತ 60 ಸೀಟ್ಗಳನ್ನ ನಾವು ರಿಸರ್ವ್ ಆಗಿಡ್ತೀವಿ. ಇನ್ನು 40% ಸೀಟ್ಗಳನ್ನ ಔಟ್ಸೈಡ್ ಕರ್ನಾಟಕ ಮಕ್ಕಳುಗಳಿಗೆ ನಾವು ರಿಸರ್ವ್ ಆಗಿಡ್ತೀವಿ. ನಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಮೇಯ್ನಾಗಿ ಅಂತ ಹೇಳಿದ್ರೆ, 10th ಮಾರ್ಕ್ಸ್ ಕಾರ್ಡ್ ಬೇಕು, ಅವರು ಪಾಸ್ ಆಗಿರಬೇಕು. UDID ಕಾರ್ಡ್ ಇರಬೇಕು. ಇದು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಕ್ಕಂಥ ಒಂದು ಕಾರ್ಡ್, ಯೂನಿಟ್ ಡಿಸಬಿಲಿಟಿ ಕಾರ್ಡ್ ಅಂತ ಹೇಳ್ತೀವಿ, ಅದು ಕೊಡಬೇಕು. 3ನೇದು ಅವ್ರಿಗೆ TC ಇರಬೇಕಾಗುತ್ತೆ. ಕರ್ನಾಟಕದಲ್ಲಿ ಓದಿದ್ದೀವಿ ಅನ್ನೋದಕ್ಕೆ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇದ್ದರೆ ಅವ್ರಿಗೆ ಕರ್ನಾಟಕ ಸರ್ಕಾರದ ಏನು ರಿಸರ್ವೇಷನ್ ಪಾಲಿಸಿ ಇದೆ ಆ್ಯಂಡ್ ಮೆರಿಟ್ ಬೇಸಿಸ್ ಮೇಲೆ ನಾವು ಸೀಟನ್ನು ಹಂಚಿಕೆ ಮಾಡ್ತಾ ಹೋಗ್ತೀವಿ. ನಮ್ಮಲ್ಲಿ ಸೇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸೆಂಟ್ರಲ್ ಗೌರ್ಮೆಂಟಿಂದ, ಕೇಂದ್ರ ಸರ್ಕಾರದಿಂದ 50,000 ಸ್ಕಾಲರ್ಶಿಪ್ಪನ್ನು ACT ಸಕ್ಷಮ್ ಸ್ಕಾಲರ್ಶಿಪ್ಪಲ್ಲಿ ಮಾಡಿಕೊಡ್ತೀವಿ. ಅದಕ್ಕೆ ಒಂದೇ ಒಂದು ಕಂಡೀಷನ್ ಏನಪ್ಪ ಅಂದ್ರೆ, ಪೋಷಕರ ಇನ್ಕಮ್ 8 ಲಕ್ಷದಿಂದ ಒಳಗಡೆ ಇರಬೇಕು. 8 ಲಕ್ಷ ಮತ್ತು ಅದಕ್ಕಿಂತ ಒಳಗಡೆ ಇರತಕ್ಕಂಥ ಎಲ್ಲ ಮಕ್ಕಳುಗಳಿಗೆ UDID ಕಾರ್ಡ್ ಇದ್ದರೆ ಎಲ್ಲ ಮಕ್ಕಳುಗಳಿಗೆ 50,000 ಸ್ಕಾಲರ್ಶಿಪ್ ಸಿಗುತ್ತೆ. ನಮ್ಮಲ್ಲಿ ಬ್ಯಾರಿಯರ್ ಫ್ರೀ ಎನ್ವೈರನ್ಮೆಂಟ್ ಇದೆ. ಒಬ್ಬ ವಿದ್ಯಾರ್ಥಿ, ಅಂಗವಿಕಲ ವಿದ್ಯಾರ್ಥಿ ಆಗಿರಲಿ, ವೀಲ್ಚೇರ್ ವಿದ್ಯಾರ್ಥಿ ಆಗಿರಲಿ, ಬ್ಲೈಂಡ್ ವಿದ್ಯಾರ್ಥಿ ಆಗಿರಲಿ, ಒಂದು ಸಲ ಕಾಲೇಜ್ಗೆ ಎಂಟ್ರಿ ಆದರೆ ಇಡೀ ಕ್ಯಾಂಪಸಲ್ಲಿ ಅವನು ಎಲ್ಲಿ ಬೇಕಾದರೂ ಬ್ಯಾರಿಯರ್ ಫ್ರೀ ವಿತೌಟ್ ಹೆಲ್ಪು ಎಲ್ಲಿ ಬೇಕಾದರೂ ಓಡಾಡ್ಬೋದು. ನಮ್ಮಲ್ಲಿ 99% 100% ಪ್ಲೇಸ್ಮೆಂಟ್ ಇದೆ. ಎಲ್ಲ ಬೇರೆ ಬೇರೆ ಕಂಪ್ನಿಗಳು, ವಿಪ್ರೋ ಇರ್ಬೋದು, ಕಾಗ್ನಿಟಿವ್ಸ್ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, TVS ಇರ್ಬೋದು, ಟಾಟಾ ಮೋಟರ್ಸ್ ಇರ್ಬೋದು, ಈ ಎಲ್ಲ ಕಂಪ್ನಿಗಳು ನಮ್ಮಲ್ಲಿ ಪ್ಲೇಸ್ಮೆಂಟನ್ನು ಮಾಡ್ಕೊಳ್ತೇವೆ. ಅಂಡರ್ CSR ಇದು ಒಳ್ಳೆ ಪ್ಯಾಕೇಜಸನ್ನು ಮಾಡ್ಕೊಳ್ತೇವೆ. ಇಲ್ಲೇ ನಮ್ಮಲ್ಲಿ ಕುಶಾಲ್ ಅಂತ ಅವರೇ ಪ್ಲೇಸ್ಮೆಂಟ್ ಆಫೀಸರು. ನಮ್ಮಲ್ಲಿ 99% 100%, ಬರೀ ಒಂದು 10% ಮಾತ್ರ ಹೈಯರ್ ಎಜುಕೇಷನ್ಗೆ ಹೋಗ್ತಾರೆ. ಆ ಹೈಯರ್ ಎಜುಕೇಷನ್ಗೆ ಇಡೀ ಕರ್ನಾಟಕದಲ್ಲಿ ಈ ವಿಶೇಷಚೇತನ ಮಕ್ಕಳಿಗೆ ಯಾರೂ BTechನ್ನಾಗಲಿ ಸ್ಪೆಷಲ್ BE ಕೋರ್ಸನ್ನು ಮಾಡಿರಲಿಲ್ಲ. ನಮ್ಮ JSS ಮಹಾವಿದ್ಯಾಪೀಠದಿಂದ ಸುತ್ತೂರು ಶ್ರೀಗಳ ಅನುಗ್ರಹದಿಂದ ನಮ್ಮಲ್ಲಿ BE ಕೋರ್ಸನ್ನು ಈ ವರ್ಷದಿಂದ ಕಂಪ್ಯೂಟರ್ ಸೈನ್ಸಲ್ಲಿ ಓಪನ್ ಮಾಡಿದ್ದೀವಿ. ಇದು 30 ಸೀಟುಗಳನ್ನ ಒಳಗೊಂಡಿದೆ. ಇದಕ್ಕೂ ಅಷ್ಟೇ ಕರ್ನಾಟಕ ಸರ್ಕಾರ DCET ಏನು ಬರೆದಿರ್ತಾರೋ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮೇಲೆ ಅಡ್ಮಿಷನನ್ನು ಮಾಡ್ತೀವಿ. ಕಾಲೇಜ್ ಕ್ಯಾಂಪಸಲ್ಲೇ ವಸತಿ ನಿಲಯ ಇದೆ. ಪ್ರತ್ಯೇಕವಾಗಿ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಗೆ ಸಪ್ರೇಟಾದ ಹಾಸ್ಟೆಲ್ ಇದೆ. ಯಾರಿಗೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೋ ಅಂಥ ಮಕ್ಕಳಿಗೆ ನಮ್ಮ ವಿದ್ಯಾಪೀಠದಿಂದ, ನಮ್ಮ ಸುತ್ತೂರು ಮಠದಿಂದ ಫ್ರೀ ಎಜುಕೇಷನ್ನ ಕೊಡಿಸೋಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಇದಕ್ಕೆ ಹಲವಾರು ದಾನಿಗಳನ್ನ ನಾವು ಹುಡುಕಿದ್ದೀವಿ. APD ಆಗಲಿ, ಮತ್ತು ಎನೇಬಲ್ ಇಂಡಿಯಾ ಆಗಲಿ, CDT ಆಗಲಿ, ಆ ಥರ ಸುಮಾರು NGOಗಳ ಜೊತೆ ನಾವು ಒಡಂಬಡಿಕೆ ಮಾಡ್ಕೊಂಡು MOU ಮಾಡ್ಕೊಂಡು ಅವ್ರಿಗೇನು ಎಕ್ಸ್ಪೆಂಡಿಚರ್ ಆಗುತ್ತೋ ಅದನ್ನು ನಾವು ಬೇರ್ ಮಾಡಿಸ್ತೀವಿ. ಬೇರ್ ಮಾಡೋಕ್ಕಾಗದೇ ಇದ್ದರೆ ಅಂಥ ಮಕ್ಕಳುಗಳಿಗೆ ನಮ್ಮ ಸಂಸ್ಥೆಯಿಂದನೇ ಅವ್ರಿಗೆ ಉಚಿತವಾಗಿ ವಿದ್ಯಾಭ್ಯಾಸನ ಕೊಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಸೇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ಯಾವುದೇ ಕ್ಯಾಟಗರಿ ಇರಲಿ, ಯಾವುದೇ ಇದಿರಲಿ, ಅವ್ರಿಗೆಲ್ಲ ಉದ್ಯೋಗ ಕೊಡಿಸ್ತಕ್ಕಂಥ ಒಂದು ಕೆಲಸ ಮತ್ತು ಅವ್ರಿಗೆ ಎಜುಕೇಷನ್ ಕೊಡಿಸೋ ಒಂದು ಕೆಲಸನ ನಮ್ಮ ಸುತ್ತೂರು ಸಂಸ್ಥೆಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನಿಮ್ಮ ಭಾಗದ ಮಕ್ಕಳು ಹೆಚ್ಚೆಚ್ಚಿಗೂ ಇದು ಪ್ರಚಾರ ಆಗಲಿ. ಯಾಕೆಂದರೆ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ, ದೇಶದ ವಿವಿಧ ಬೇರೆ ಬೇರೆ ಕಡೆಗಳಿಂದ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಬರ್ತಾವ್ರೆ. ನಮ್ಮ ಕೋಲಾರ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರದ ಕಡೆಯಿಂದ ಮಕ್ಕಳುಗಳು ಬರ್ತಾ ಇಲ್ಲ. ಆ ಒಂದು ಉದ್ದೇಶದಿಂದ ಈ ಪ್ರೆಸ್ ಮೀಟನ್ನು ಮಾಡಿದ್ದೀವಿ. ತಮ್ಮ ಮುಖಾಂತರ ನಾನೆಲ್ಲ ಸಾರ್ವಜನಿಕರಿಗೆ ಮತ್ತು ಎಲ್ಲರಿಗೂ ಕರ್ನಾಟಕ ಸರ್ಕಾರನೂ ತುಂಬ ನಮಗೆ ಹೆಲ್ಪ್ ಮಾಡ್ತಾ ಇದೆ, ಭಾರತ ಸರ್ಕಾರನೂ ಹೆಲ್ಪ್ ಮಾಡ್ತಾ ಇದೆ. ತಮ್ಮ ಸಹಕಾರ ನಮಗೆ ತುಂಬ ಅಗತ್ಯವಾಗಿದೆ. ಈ ಎಲ್ಲ ಮಾಧ್ಯಮದವರ ತಮ್ಮ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಈ ವಿಷಯ ಹೋಗಲಿ. ಈ ಥರ ಒಂದು ಪಾಲಿಟೆಕ್ನಿಕ್ ಇದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅದು ಮೇಯಿಂದ ಈಗ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಜೂನ್ 5ನೇ ತಾರೀಕು ಲಾಸ್ಟ್ ಡೇಟ್ ಇದೆ.
ಜೂನ್ 15 ಮತ್ತು 16ನೇ ತಾರೀಕು ಅಡ್ಮಿಷನ್ ಪ್ರೋಸೆಸ್ ನಡೆಯುತ್ತೆ. ನಿಮ್ಮ ಭಾಗದಿಂದ ಹೆಚ್ಚೆಚ್ಚಿಗೆ ಮಕ್ಕಳು ಬಂದು ಇದನ್ನು ಉಪಯೋಗ ಪಡಿಸ್ಕೊಂಡು ಮೇನ್ ಸ್ಟ್ರೀಮಿಗೆ ಬರಲಿ ಅಂತ ತಮ್ಮ ಮುಖಾಂತರ ನಾವು ಕಳಕಳಿ ಮನವಿ ಮಾಡ್ಕೊಳ್ತೀವಿ ಸರ್.